ಬಹುತೇಕ ವಿದ್ವಾಂಸರು ಯಾವುದೇ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಶಾಸನವನ್ನು ಅಧ್ಯಯನ ಮಾಡುವ ಇತಿಹಾಸಕಾರರು ನಿಜವಾದ ಚರಿತ್ರೆಯನ್ನು ಕೊಟ್ಟರೆ ಸಮಾಜಕ್ಕೆ ನಿಜವಾದ ಇತಿಹಾಸ ಹೋಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ದೊಡ್ಡರವರೆಗೂ ಕೂಡ ಪಠ್ಯ ಪುಸ್ತಕಗಳಲ್ಲಿ ಕೃತಿಗಳಲ್ಲಿ ನಾವು ಸರಿಯಾದ ಮಾಹಿತಿಯನ್ನು ಕೊಡುವರು ಸೇರಿಸೋರು ಯಾರಪ್ಪ ಅಂದ್ರೆ ಇತಿಹಾಸಕಾರರು. ಹಾಗಾಗ್ಬಿಟ್ಟು ಇತಿಹಾಸಕಾರನ ವಿಶೇಷವಾದ ಶ್ರಮ ನಮಗೆ ಶಾಸನಗಳ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ಅದನ್ನು ಮಾಡಬೇಕಾಗುತ್ತೆ. ಎಂ ಎಸ್ ಕೃಷ್ಣರವರು ಆ ದೃಷ್ಟಿಯಿಂದ ಕೆಲಸ ಮಾಡಿದರು. ಆದರೆ ಈ ಶಾಸನದಲ್ಲಿ ಬರ್ತಕ್ಕಂಥ ಕೆಲವೊಂದು ಅಕ್ಷರಗಳು ಕೆಲವೊಂದು ವಿಷಯ ಅಂಶಗಳು ಮಾತ್ರ ಸಮಸ್ಯೆ ಇತ್ತು. ಶಾಸನ ಓದಬೇಕಾದಾಗ ಸ್ವಲ್ಪ ಸೌದಿದೆ, ಹಾಗಾಗ್ಬಿಟ್ಟು ಕೆಲವು ಅಕ್ಷರಗಳನ್ನು ಏನು ಮಾಡಿದ್ದಾರೆ ಅವರು ತಪ್ಪಾಗಿ ಓದಿದ್ದಾರೆ ಅನ್ನುವಂಥದ್ದು ಕರ್ನಾಟಕದ ಬೇರೆ ಭಾಗದಲ್ಲಿರ್ತಕ್ಕಂಥ ವಿದ್ವಾಂಸರು ಏನು ಮಾಡಿದ್ರು ಅಲ್ಲೇ ಕೂತ್ಕೊಂಡು ಈ ನನ್ನ ಕೈಯಲ್ಲಿರೋ ಶಾಸನ ಪಾಠ ನೋಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ತಪ್ಪಿದೆ, ಧೂಪ ತಪ್ಪಿದೆ, ಇಲ್ಲಿ ಯಾವ್ದು ಅಕ್ಷರ ತಪ್ಪಿದೆ, ಈ ರೀತಿಯಾಗಿ ಕೆಲವು ಡೌಟ್ಗಳನ್ನು ಅವರು ವ್ಯಕ್ತಪಡಿಸಿದ್ರೆ ವಿನಃ ಇಡೀ ಶಾಸನ ಪಾಠ ತಪ್ಪು ಅಂತ ಯಾವ ವಿದ್ವಾಂಸನೂ ಹೇಳಿಲ್ಲ. ಇದು ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು. ಕೆ ಪಿ ಜೈಸ್ವಾಲ್ ಆಗಿರ್ಬೋದು, ಪಿ ಬಿ ದೇಸಾಯಿ ಆಗಿರ್ಬೋದು, ಶ್ರೀಕಂಠ ಶಾಸ್ತ್ರಿ ಅವರಾಗಿರ್ಬೋದು, ಯಾರೂ ಕೂಡ ಈ ಶಾಸನ ತಪ್ಪಿದೆ, ಎಂ ಎಸ್ ಕೃಷ್ಣ ಅವರು ಓದಿದ್ದಾರೆ ಅನ್ನೋದನ್ನು ಯಾರು ಕೂಡ ಹೇಳಿಲ್ಲ. ಸ್ವಲ್ಪ ಅಕ್ಷರದಲ್ಲಿ ಪ್ರಾಬ್ಲಮ್ ಇದೆ, ವ್ಯಾಕರಣ ದೋಷವಿದೆ, ಶಬ್ದ ದೋಷವಿದೆ ಅನ್ನುವ ಮಾಹಿತಿಯನ್ನು ಅಷ್ಟೇ ಕೊಟ್ಟರು. ಆದರೆ ಯಾರೂ ಕೂಡ ಈ ಶಾಸನ ಪಾಠಕ್ಕೆ ಹತ್ರಕ್ಕೆ ಬರಲಿಲ್ಲ, ಪುನರ್ ಪರಿಶೀಲನೆಯನ್ನು ಮಾಡಲಿಲ್ಲ. ಇದಾದ ಮೇಲೆ 1984ರಲ್ಲಿ ಚಿತ್ರದುರ್ಗದ ಸ್ಥಳೀಯ ಸಂಶೋಧಕರಾಗಿರ್ತಕ್ಕಂತಹ ಡಾಕ್ಟರ್ ಬಿ ರಾಜಶೇಖರಪ್ಪ ಅವರು ಈ ಶಾಸನವನ್ನ ಪುನರ್ ಅಧ್ಯಯನವನ್ನ ಮಾಡ್ತಾರೆ. ಆದರೆ ಎಂ ಎಚ್ ಕೃಷ್ಣರವರು ಹಾಳೆಯ ಮೇಲ್ಭಾಗದಲ್ಲಿ ಪ್ರಿಂಟ್ ತೆಗೆದು, ಬಟ್ ಡಾಕ್ಟರ್ ರಾಜಶೇಖರಪ್ಪ ಅವರು ಪ್ರಿಂಟ್ ಅನ್ನು ತೆಗಿಲಿಲ್ಲ. ಕಣ್ಣಲ್ಲಿ ನೋಡಿ ಅಕ್ಷರಗಳನ್ನ ಬರ್ಕೊಂಡು ಆ ಶಾಸನ ಪಾಠವನ್ನ ಅವರು ಬದಲಾಯಿಸಿದರು. ಆ ಶಾಸನ ಪಾಠದಲ್ಲಿ ಅವರು ಕೊಟ್ಟ ಅಂಶ ಏನು ಈಗ ಹೇಳ್ತೀವಿ. ಕದಂಬಾಣಂ ಮಯೂರ ಬೊಮ್ಮಣ ತಟಾಕಂ ದೃಢಕೃತಂ ಅಭೀರೂಪಂ ರಚಯಿತ್ವ ವನವಾಸಕಂ ಸ್ಥಾಪಯಿತ್ವ ಕುಪಣಚಮ. ಇಲ್ಲಿ ಈ ಶಾಸನದಲ್ಲಿ ಅವರು ಕೊಟ್ಟ ಶಾಸನದಲ್ಲಿ ಕದಂಬಾಣಂ ಮಯೂರ ತಟಾಕಂ 3 ವರ್ಡ್ಗಳು ಬಿಟ್ಟರೆ ಇನ್ನು ಉಳಿದ ಎಲ್ಲಾ ವರ್ಡ್ಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದಾರೆ ಈ ಶಾಸನದಲ್ಲಿ. ಇದು ಬಹಳ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ದಯಮಾಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕದ ರಾಜಕೀಯ ಚರಿತ್ರೆ ಪ್ರಾರಂಭ ಆಗ್ತಕ್ಕಂಥದ್ದೇ ಮಯೂರ ಶರ್ಮನಿಂದ. ಹಾಗಾಗ್ಬಿಟ್ಟು ಆ ಒಂದು ಶಾಸನದಲ್ಲಿ ಮಯೂರ ಶರ್ಮ ಅಲ್ಲ ವರ್ಮ ಅಂತ ಮಾಡಿ ಬದಲಾಯಿಸಿದ್ರು. ಅದಾದ ಮೇಲೆ ಉಳಿದ 3 ಅಕ್ಷರಗಳು ಬಿಟ್ಟರೆ ಇದು ಯಾವ ವಿಷಯಗಳು ಕೂಡ ಇಲ್ಲ, ಎಲ್ಲ ಚೇಂಜ್ ಮಾಡ್ತಾರೆ. ದೃಢಕೃತಂ ಅಂತ ಮಾಡಿದ್ರು, ಅಭಿರೂಪಂ ರಚಯಿತ್ವ ವನವಾಸಕಂ ಸ್ಥಾಪಯಿತ್ವ ಕುಪ್ಪಣಚಮ. ಇದರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಕದಂಬರ ಮಯೂರ ಶರ್ಮನು ತಟಾಕವನ್ನ ರಿನೋವೇಷನ್ ಮಾಡಿಸಿದ. ಆಮೇಲೆ ಕಾಡಿನ ವಾಸದಲ್ಲಿ ವಾಸ ಮಾಡ್ತಾ ಇದ್ದ ಕೊಪ್ಪಳದ ಒಬ್ಬ ಚಮ ಅಂತಕ್ಕಂತಹ ಒಬ್ಬ ಕೊಪ್ಪಳದ ಚಮ ಅಂತಕ್ಕಂತಹ ಒಬ್ಬ ಯಾರು ಲಿಪಿ ಬರೀತಕ್ಕಂಥ ಒಂದು ಶಾಸನ ಏನ್ ಮಾಡ್ತಾ ಕೆತ್ತಿಸ್ತಾರೆ. ಅಂದ್ರೆ ಈ ಶಾಸನದಲ್ಲಿ ಒಂದು ಸಾಲಿಗೂ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. 3 ಸಾಲಲ್ಲೂ 3 ಭಿನ್ನವಾದ ಅರ್ಥಗಳನ್ನ ಅವ್ರೇನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇಷ್ಟೊಂದು ವಿಭಿನ್ನವಾದ ಶಾಸನ ಪಾಠ ಕರ್ನಾಟಕದ ಯಾವ ಶಾಸನ ಶಾಸ್ತ್ರಜ್ಞರು ಕೂಡ ಕೊಡಲ್ಲ, ನಾವು ಗಮನಿಸಬೇಕಾಗುತ್ತೆ. ಓದಿಕೆಯನ್ನ ಅನೇಕ ವಿದ್ವಾಂಸರು ಅದನ್ನು ಏನ್ ಮಾಡಿದ್ರು, ಅನುಮಾನ ವ್ಯಕ್ತಪಡಿಸಿದ್ರು. ಇಲ್ಲ ರಾಜಶೇಖರಪ್ಪರ ಓದಿಕೆ ಸರಿ ಇಲ್ಲ, ತಪ್ಪಾಗಿದೆ, ಊಹಾಪಾಠ ಅಂತಕ್ಕಂಥ ಅಭಿಪ್ರಾಯವನ್ನು ಮಂಡಿಸಿದ್ರು. ಒಂದೊಂದು ಸಾಲಿಗಳಿಗೂ ಯಾವುದೇ ಸಂಬಂಧ ಇಲ್ಲ, ಈ ರೀತಿ ಬರಲ್ಲ ಅಂತ ಹೇಳಿದ್ರು. ಎಂ ಎಸ್ ಕೃಷ್ಣ ಅವರು ಪ್ರಾಕೃತ ಅಂತ ಹೇಳಿದ್ರು, ರಾಜಶೇಖರಪ್ಪ ಅವರು ಸಂಸ್ಕೃತ ಅಂತ ಹೇಳಿದ್ರು. ಹೀಗೆ ಅನೇಕ ಭಿನ್ನತೆಗಳನ್ನ ಇದರಲ್ಲಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ರಾಜಶೇಖರಪ್ಪ ಅವರ ಶಾಸನ ಪಾಠವನ್ನು ಹೇಳಿದ ಮೇಲೆ ವಿದ್ವಾಂಸರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಭಿನ್ನಾಭಿಪ್ರಾಯ, ಅವರೂ ಕೂಡ ಬಂದ್ಬಿಟ್ಟು ಶಾಸನ ನೋಡಲಿಲ್ಲ. ನಾವು ಬಹಳ ಪಾಯಿಂಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಅವ್ರು ಯಾರು ಬಂದ್ಬಿಟ್ಟು ಇಲ್ಲ ರಾಜಶೇಖರಪ್ಪ ಅವರು ಶಾಸನ ಪಾಠ ಬದಲಾಯಿಸಿದ್ರಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಯಾರು ಕೂಡ ಬಂದು ನೋಡಿಲ್ಲ. ಕೆಲವರು ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ, ಬಟ್ ನೋಡಿದ್ರೆ ಅವ್ರು ಶಾಸನ ಹೊಸ ಪಾಠವನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ ರೀತಿಯಾಗಿ ಹೊಸ ಪಾಠವನ್ನು ತೆಗಿಬೇಕಾಗಿತ್ತು, ಯಾರೂ ತೆಗೆದಿಲ್ಲ. ಎಸ್ಟೆಂಪ್ ಪೇಜ್ ಅಂದ್ರೆ ಪಡಿಯಚ್ಚು ತೆಗೆದಿಲ್ಲ, ಫೋಟೋಗ್ರಾಫ್ಸ್ ಮಾಡಿದಾರೆ ಅದು ಇಲ್ಲ, ಸೀಮೆ ಸುಣ್ಣವನ್ನ ಮೂಲಕ ಆ ಶಾಸನವನ್ನು ಗುರುತಿಸಿ ಕೆಲಸ ಮಾಡಿದಾರೆ, ಅದು ಯಾವುದೂ ರೆಕಾರ್ಡ್ಸ್ ಇಲ್ಲ. ಹಾಗಾಗ್ಬಿಟ್ಟು ತಾವು ಕೂತ ಜಾಗದಲ್ಲೇ ಎಂ ಎಸ್ ಕೃಷ್ಣರವರ ಪಾಠ ನೋಡೋದು, ಮಯೂರ ಶರ್ಮನ ಇತಿಹಾಸ ಬರೆಯೋದು, ತಾವು ಕೂತಲ್ಲೇ ರಾಜಶೇಖರಪ್ಪ ಅವರ ಪುಸ್ತಕ ನೋಡೋದು, ಏನ್ ಮಾಡೋದು, ಮಯೂರ ಶರ್ಮನ ಚರಿತ್ರೆಯನ್ನು ಬದಲಾಯಿಸೋದು. ಇದು ಒಂದು ಶಾಸನ ವಿಷಯ, ಇತಿಹಾಸದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಒಬ್ಬ ಇತಿಹಾಸಕಾರನ ಬಹಳ ಮುಖ್ಯವಾಗಿದ್ದ ಕರ್ತವ್ಯ ಏನಪ್ಪ ಅಂದ್ರೆ ಸ್ಪಾಟಿಗೆ ಹೋಗ್ಬೇಕು, ಕ್ಷೇತ್ರ ಕಾರ್ಯ ಮಾಡಬೇಕು, ಪುನರ್ ಪರಿಶೀಲನೆಯನ್ನು ಮಾಡಬೇಕು. ಅದರ ಒಂದು ಭಿನ್ನತೆ ಏನಿದೆ, ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಇತಿಹಾಸಕಾರರ ಕೆಲಸ, ಶಾಸನಶಾಸ್ತ್ರಜ್ಞರ ಕೆಲಸ. ಬಟ್ ಅದು ಯಾವುದೂ ಮಾಡಲಿಲ್ಲ. ಆದರೆ
ಸುಮಾರು 2012ರಿಂದ ನಾನು ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದಾಗ ನನಗೂ ಕೂಡ ರಾಷ್ಟ್ರೀಯ ಕರ್ತವ್ಯ ಶಾಸನ ಪಾಠ ನನಗೇನಾಯಿತು, ಭಿನ್ನತೆ ಇದೆ ಈ ಶಾಸನ ಪಾಠ, ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ, ತುಂಬಾ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತು. ಅನೇಕ ಕೆಲವು ಕಡೆ ಲೇಖನಗಳನ್ನು ಬರೆದಾಗ ಅದಕ್ಕೆ ವಿರೋಧಗಳು ವ್ಯಕ್ತ ಆಯಿತು. ಬಟ್ ಶಾಸನದ ಭಾಗಕ್ಕೆ ಹೋಗಿ ನಾನು ಚೆಕ್ ಮಾಡಲಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಹೋಗಿ ನಮ್ಮ ಅಕ್ಷರಗಳನ್ನು ಓದಕ್ಕೆ ಪ್ರಯತ್ನ ಮಾಡಿದಾಗ ಅಕ್ಷರಗಳು ಒಂದೊಂದೇ ಕಾಣಿಸ್ಕೊಂಡು ಹೇಳ್ತಾರೆ, ಚಂದ್ರವಳ್ಳಿ ಶಾಸನದ ಅಕ್ಷರಗಳು ಕಾಣಲ್ಲ ಅಂತ ಹೇಳ್ತಾರೆ. ಖಂಡಿತ ನೀವು ಈಗಲೇ ಬಂದ್ರೆ ನಾನು ಶಾಸನನ ಓದಿ ತೋರಿಸ್ತೇನೆ, ಅಕ್ಷರಗಳು ಕಾಣ್ತವೆ. ಅದಕ್ಕೆ ಸಹನೆ ಬೇಕು. 1 ರಿಂದ 2 ದಿನ ಕುತ್ಕೊಂಡು ನಿಧಾನಕ್ಕೆ ನಾವು ಅಕ್ಷರಗಳನ್ನು ಗುರುತಿಸಿದ್ರೆ MS ಕೃಷ್ಣರವರು ಏನು ಇದೆ ಆ ಶಾಸನ ಪಾಠ ನಾನು ನೋಡಿ, ನಾನು ಮೇಲೆ ಹಾಕಿದ್ದೀನಲ್ಲ, ಅದು MS ಕೃಷ್ಣರವರ ಇದೇ ಶಾಸನ ಪಾಠದ ಒಂದು ಪ್ರಿಂಟ್ ಆಯ್ತಾ. ಅದಾದ್ಮೇಲೆ ನಾನು ಮೊನ್ನೆ 1/1/2026ರಲ್ಲಿ 1ನೇ ತಾರೀಕು ದಿನ ಪೂರ್ಣ ಪ್ರಮಾಣದಲ್ಲಿ ಶಾಸನ ಪಾಠವನ್ನು ನಾನು ಗುರುತಿಸಿಬಿಟ್ಟಿದ್ದೀನಿ ಆಯ್ತಾ. ನೋಡಿ ಕೆಳಗಡೆ ನೋಡ್ರಿ, ನಿಮಗೆ ನಾನು ಗುರುತಿಸಿರ್ತಕ್ಕಂಥ ಶಾಸನ ಪಾಠದ ಸೀಮೆ ಸುಣ್ಣವನ್ನು ಬಳಸಿ ಛಾಯಾಚಿತ್ರವನ್ನು ತೆಗೆದಿರ್ತಕ್ಕಂತಹ ಶಾಸನ ಪಾಠ ಇದು. MS ಕೃಷ್ಣವರ ಮೇಲಿನ ಶಾಸನ ಪಾಠ ಮತ್ತೆ ಕೆಳಗಿರ್ತಕ್ಕಂಥ ನಾನು ರೆಡಿ ಮಾಡಿರ್ತಕ್ಕಂಥದ್ದು, ಅಂದ್ರೆ ಅಲ್ಲಿರ್ತಕ್ಕಂಥ ಶಾಸನ ಪಾಠ ಏನ್ ತೆಗೆದಿದ್ದೀನಿ, ಯಾವುದೇ ವ್ಯತ್ಯಾಸವಿಲ್ಲ. ನೀವು ಅದನ್ನು ಪರಿಶೀಲನೆ ಮಾಡ್ಕೋಬಹುದಂತ ಹೋಗುತ್ತೆ. ಸೊ ಹಾಗಾಗಿ